ಡಿಸೆಂಬರ್ 5ರಂದು ಬಂದಿರತ್ತೆ ಅನ್ನುವಂತಹ ಘೋಷಣೆಯನ್ನ ಮಾಡಿದ್ರು. ಆದ್ರೆ ಕನ್ನಡ ಸಂಘಟನೆಗಳ ಒಕ್ಕೂಟದಿಂದ ಕರವೇ ದೂರ ಇದೆ. ಇವತ್ತಿನ ಸಭೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಗೈರಾಗಿದೆ. ಬಂದ್ಗೆ ನಾರಾಯಣಗೌಡ, ಪ್ರವೀಣ್ ಶೆಟ್ಟಿ ಅವರು ಬೆಂಬಲವನ್ನ ಕೊಟ್ಟಿಲ್ಲ. ಈ ಬಂದ್ಗೆ ಯಾವುದೇ ರೀತಿಯ ಬೆಂಬಲ ಇಲ್ಲ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ ಈ ಎರಡೂ ಬಣದ ಅಧ್ಯಕ್ಷರುಗಳು. ಕರವೇ ಬಣದ ಪ್ರವೀಣ್ ಶೆಟ್ಟಿ ಹಾಗೆಯೇ ನಾರಾಯಣಗೌಡ ಅವರು ಕೂಡ ಈ ಒಂದು ಬಂದ್ಗೆ ನಮ್ಮ ಬೆಂಬಲ ಇಲ್ಲ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ಗೈರಾಗಿದೆ ಇವತ್ತಿನ ಸಭೆಗೆ. ಎಲ್ಲ ಕನ್ನಡ ಪರ ಸಂಘಟನೆಗಳು ದಯಮಾಡಿ ನಮಗೆ ಹೇಳಲಿಲ್ಲ ತಮಗೆ ಹೇಳಲಿಲ್ಲ ಅಂತ ಹೇಳಿ ಏನೂ ಮಾಡಕ್ ಹೋಗ್ಬೇಡಿ. ನಾನೇ ಕೆಲವ್ರ ಮನೆಗೆ ನಾನೇ ಹೋಗ್ತೀನಿ. ನಾನೇ ಕೆಲವ್ರ ಮನೆಗೆ ಹೋಗಿ ಸಂಪೂರ್ಣವಾಗಿ ಅವರ ಮನವನ್ನ ಒಲಿಸ್ತೇನೆ. ಎಲ್ಲ ಕನ್ನಡ ಪರ ಸಂಘಟನೆಗಳು ದಯಮಾಡಿ ನಮಗೆ ಹೇಳಲಿಲ್ಲ ತಮಗೆ ಹೇಳಲಿಲ್ಲ ಅಂತ ಹೇಳಿ ಏನೂ ಮಾಡಕ್ ಹೋಗ್ಬೇಡಿ. ಡಿಸೆಂಬರ್ 5ರಂದು ಬಂದ್ ನಡೆದ್ರೆ ಅವತ್ತು ಏನಿರತ್ತೆ ಏನಿರಲ್ಲ ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ, ಡಿಸೆಂಬರ್ 5ರಂದು ಆಲ್ರೆಡಿ ಈಗ ಕರ್ನಾಟಕ ಬಂದ್ಗೆ ಘೋಷಣೆಯನ್ನ ಮಾಡಲಾಗಿದೆ, ನಿರ್ಧಾರವನ್ನ ಮಾಡಲಾಗಿದೆ. ಅವತ್ತಿನ ದಿನ ಏನಿರಲ್ಲ ಅಂತ ನೋಡೋದಾದ್ರೆ KSRTC, BMTC ಬಸ್ ಸಂಚಾರದಲ್ಲಿ ಯಾವುದೇ ವ್ಯತ್ಯಯ ಇರೋದಿಲ್ಲ. ಬಸ್ ಸಂಚಾರದಲ್ಲಿ ವ್ಯತ್ಯಯ ಇರುತ್ತೆ ಅನ್ನುವಂತಹ ವಿಚಾರ ಕೇಳಿ ಬರ್ತಾ ಇತ್ತು. ಏನೇನ ಆಗತ್ತೆ ಅನ್ನೋದನ್ನ ನಾವು ನೋಡಬಹುದು. ಜೊತೆಗೆ KSRTC, BMTC ಬಸ್ ಸಂಚಾರದಲ್ಲಿ ವ್ಯತ್ಯಯ ಆಗತ್ತೆ. ಸಂಚಾರಗಳಿಗೆ ನಾವು ಗಮನಿಸೋದಿದ್ರೆ ಓಲಾ, ಊಬರ್ ಟ್ಯಾಕ್ಸಿಗಳು ಕೂಡ ಸಿಗೋದಿಲ್ಲ ಅವತ್ತಿನ ದಿನ. ಆಟೋಗಳ ಸಂಚಾರದಲ್ಲೂ ವ್ಯತ್ಯಯ ಆಗುವಂತಹ ಸಾಧ್ಯತೆ ಇದೆ. ಜೊತೆಗೆ ಬೀದಿ ಬದಿ ವ್ಯಾಪಾರ ಕೂಡ ಇರೋದಿಲ್ಲ, ಏನೂ ಸಿಗೋದಿಲ್ಲ ಡಿಸೆಂಬರ್ 5ರಂದು ಕರ್ನಾಟಕ ಬಂದ್ನ ದಿನ. ಜೊತೆಗೆ ಖಾಸಗಿ ಬಸ್, ಲಾರಿ ಸೇವೆಗಳು ಕೂಡ ಬಂದ್ ಆಗುತ್ತೆ. ಅಂಗಡಿ ಮುಂಗಟ್ಟುಗಳು ಕ್ಲೋಸ್ ಆಗುತ್ತೆ. ಮಾಲ್ಗಳು ಓಪನ್ ಆಗೋದಿಲ್ಲ. ಕೈಗಾರಿಕಾ ಕಂಪನಿಗಳು ಕೂಡ ಬಂದ್ ಆಗುವ ಸಾಧ್ಯತೆ ಇದೆ. ಹಾಗೇನೆ ಸಂಚಾರದಲ್ಲೂ ಕೂಡ ವ್ಯತ್ಯಯ ಆಗುವ ಸಾಧ್ಯತೆ ಇದೆ. ಹಾಗಾದ್ರೆ ಕರ್ನಾಟಕ ಬಂದ್ ಆದ್ರೆ ಏನೇನ್ ಇರತ್ತೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಆಸ್ಪತ್ರೆ, ಮೆಡಿಕಲ್ ಸ್ಟೋರ್, ಆಂಬ್ಯುಲೆನ್ಸ್, ಪೆಟ್ರೋಲ್ ಬಂಕ್ಗಳು ಎಂದಿನಂತೆ ಓಪನ್ ಇರುತ್ತೆ. ಅಗತ್ಯವಾದಂತಹ ಮೂಲಭೂತ ಸೌಲಭ್ಯಗಳು, ಅಗತ್ಯ ಸೌಲಭ್ಯಗಳು ಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಇವೆಲ್ಲವೂ ಕೂಡ ಓಪನ್ ಇರುತ್ತೆ. ಹೋಟೆಲ್, ರೆಸ್ಟೋರೆಂಟ್ಗಳು ಕೂಡ ಓಪನ್ ಇರುತ್ತವೆ. ಬ್ಯಾಂಕ್ ಓಪನ್ ಇರುತ್ತೆ. ATMಗಳು ಎಂದಿನಂತೆ ಕಾರ್ಯವನ್ನ ನಿರ್ವಹಿಸುತ್ತೆ. ಜೊತೆಗೆ ಹಾಲು, ಹಣ್ಣು, ತರಕಾರಿ ಕೂಡ ಸಿಗತ್ತೆ ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ. ಏನೇನ್ ಇರುತ್ತೆ ಅನ್ನೋದನ್ನ ನಾವು ನೋಡಿದ್ವಿ. ಹಾಗೇನೆ ಸರ್ಕಾರಿ ಕಚೇರಿ ಕೂಡ ಇರುತ್ತೆ ಕರ್ನಾಟಕ ಬಂದ್ ಇರುವಂತಹ ಸಂದರ್ಭದಲ್ಲಿ. ಜೊತೆಗೆ ಗಾರ್ಮೆಂಟ್ಸ್ ಇರುತ್ತೆ, IT-BT ಕಚೇರಿ ಇರುತ್ತೆ, ನಮ್ಮ ಮೆಟ್ರೋ ಕೂಡ ಇರುತ್ತೆ ಅನ್ನೋದನ್ನ ನಾವು ಗಮನಿಸಬಹುದು. ಹಾಗಾದ್ರೆ ಅವತ್ತಿನ ಈ ಒಂದು ಕರ್ನಾಟಕ ಬಂದ್ಗೆ ಯಾರ್ಯಾರು ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ, ಯಾರ್ಯಾರು ಬೆಂಬಲವನ್ನ ವ್ಯಕ್ತಪಡಿಸಿಲ್ಲ ಅನ್ನೋದ್ರ ಜೊತೆಗೆ ಈ ಒಂದು ಬಂದ್ಗೆ ಬೆಂಬಲ ಇದೆಯಾ ಇಲ್ವಾ? ಕರವೇ ಈ ಒಂದು ಒಕ್ಕೂಟದಿಂದ ಆಲ್ರೆಡಿ ಈಗ ದೂರ ಇದೆ, ನಮ್ಮ ಒಂದು ಒಪ್ಪಿಗೆ ಇಲ್ಲ ಅನ್ನುವಂಥ ವಿಚಾರವನ್ನ ಕೂಡ ಹೇಳ್ತಾ ಇದೆ. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಕರವೇ ರಾಜ್ಯಾಧ್ಯಕ್ಷರಾಗಿರುವಂತಹ ಪ್ರವೀಣ್ ಶೆಟ್ಟಿ ಅವರು ನಮ್ಮ ಜೊತೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರವೀಣ್ ಶೆಟ್ಟಿ ಅವರೇ, ಡಿಸೆಂಬರ್ 5ರಂದು ಕರ್ನಾಟಕ ಬಂದ್ಗೆ ಈಗಾಗಲೇ ಒಕ್ಕೂಟ ನಿರ್ಧಾರವನ್ನ ಮಾಡಿದೆ. ಇದಕ್ಕೆ ನಿಮ್ಮ ಒಪ್ಪಿಗೆ ಇದೆಯಾ? ನಿಮ್ಮ ನಿಲುವು ಏನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ಮರಾಠಿ ಅಭಿವೃದ್ಧಿ ಪ್ರಾಧಿಕಾರ ತಾರೀಕು ಕರೆದಿರುವಂತಹ ಬಂದ್ಗೆ ಇನ್ನು ನಾವು ಸಂಪೂರ್ಣ ಬೆಂಬಲವನ್ನ ಕೊಟ್ಟಿಲ್ಲ. ನಮ್ಮ ಸಂಘಟನೆ ಒಳಗಡೆ ಭಿನ್ನಾಭಿಪ್ರಾಯ ಇರೋದ್ರಿಂದ ಈ ಕೊರೋನಾ ಬಂದ 8 ತಿಂಗಳಿಂದ ಎಲ್ಲಾ ವ್ಯವಹಾರಗಳು ಎಲ್ಲರಿಗೂ ಕಷ್ಟ ಇರೋದ್ರಿಂದ ನಾವು ಅದರ ಬಗ್ಗೆ ನಮ್ಮ ಸಂಘಟನೆ ಎಲ್ಲಾ ಪದಾಧಿಕಾರಿಗಳ ಜೊತೆ ತೀರ್ಮಾನವನ್ನ ಮಾಡಿ 30 ಅಥವಾ 1ನೇ ತಾರೀಕು ಒಳಗಡೆ ನಮ್ಮ ನಿರ್ಧಾರವನ್ನ ನಾವು ಪ್ರಕಟಿಸ್ತಾ ಇದ್ದೀವಿ. ಅಂದ್ರೆ ಈಗ ಒಂದ್ ಕಡೆ ಈಗ ಸಾಕಷ್ಟು ವ್ಯವಹಾರಗಳು ಕೂಡ ಕುಂಠಿತ ಆಗಿದೆ ಅನ್ನುವಂಥದ್ದು ಒಂದು ನಿರ್ಧಾರ ಆದ್ರೆ ನಿಮ್ಮದು ಈ ಒಂದು ಬಂದ್ ಬೇಡ ಅನ್ನುವಂತಹ ನಿರ್ಧಾರಕ್ಕೆ ಅದುವೇ ಪ್ರಮುಖ ಕಾರಣನಾ ಹೇಗೆ ಅಂತ? ಅಲ್ಲ, ಅದೇ ಪ್ರಮುಖ ಕಾರಣ, ಇನ್ನೇನಿಲ್ಲ. ಬಂದು ಜಾಸ್ತಿ ಆಗ್ಬಿಟ್ರೆ ನಮಗೆ ಕನ್ನಡಿಗರಿಗೆ ತೊಂದರೆ ಆಗುತ್ತೆ. ಇವತ್ತು ಆಟೋ ಚಾಲಕರು ಇರ್ಬೋದು, ಹೋಟೆಲ್ ಉದ್ಯಮಿಗಳು ಇರ್ಬೋದು, ಅಥವಾ ಯಾವುದೇ ಕ್ಷೇತ್ರದಲ್ಲೂ ಸಹ ಇವತ್ತು ಲೆಕ್ಚರ್ಸ್ ಇಂದ ಎಲ್ಲರೂ ಸಹ ಸಂಕಷ್ಟದಲ್ಲಿದ್ದಾರೆ. ಇಂಥ ಸಂದರ್ಭದಲ್ಲಿ ಇವಾಗ ಥಿಯೇಟರ್ಗಳು ಸಹ ಇವಾಗ ಪ್ರಾರಂಭ ಆಗಿದ್ದಾವೆ.
ಆದ್ರಿಂದ ಅದರಲ್ಲಿ ನಮ್ಮ ಸಂಘಟನೆ ಒಳಗಡೆನೆ ಸ್ವಲ್ಪ ಬೇಕು ಬೇಡ ಅನ್ನುವಂತ ನಿರ್ಣಯಗಳಿದಾವೆ. ಆದ್ರಿಂದ ನಾವು ಎಲ್ಲ ಪದಾಧಿಕಾರಿಗಳ ಸಭೆಯನ್ನ ಕರೆದು ಚರ್ಚೆ ಮಾಡಿ ನಾವು ತೀರ್ಮಾನವನ್ನ ತಗೋಬೇಕಾಗತ್ತೆ. ನಾವು ಏಕಾಏಕಿ ಬಂದಂತ ಹೋದ್ರೆ ಅದು ಚೆನ್ನಾಗಿರಲ್ಲ. ಇಡೀ ಕನ್ನಡಿಗರ ಬೆಂಬಲವೂ ಸಹ ಬೇಕಾಗುತ್ತೆ. ನಮ್ಮ ಬಂದಿಂದ ಕನ್ನಡಿಗರಿಗೂ ಸಹ ತೊಂದರೆ ಆಗಬಾರ್ದು. ಅವರೆಲ್ಲ ಒಪ್ಪಿಗೆಯನ್ನ ಪಡ್ಕೊಂಡು ನಾವು 30 ಅಥವಾ 1ನೇ ತಾರೀಕು ನಾವು ನಮ್ಮ ನಿರ್ಧಾರವನ್ನ ಪ್ರಕಟ ಮಾಡ್ತಾ ಇದೀವಿ. ಆದ್ರೆ ನೈತಿಕವಾಗಿ ಈ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ. ಯಾವುದೇ ಕಾರಣಕ್ಕೂ ಮರಾಠಿ ಅನ್ನೋದು ಒಂದು ಭಾಷೆ, ಕನ್ನಡ ಅನ್ನೋದು ಒಂದು ಭಾಷೆ. ಮರಾಠಿಯಲ್ಲಿ 32 ಜನಾಂಗಗಳಿದಾವೆ. ಯಾವ ಜನರಿಗೆ ನೀವು ಅಭಿವೃದ್ಧಿ ಪ್ರಾಧಿಕಾರ ಮಾಡ್ತಾ ಇದ್ದೀರಾ? ಮರಾಠಿ ಅಂದ ತಕ್ಷಣ ನಮ್ಗೆ ಎಂಇಎಸ್ ಅವರು ಎದುರುಗಡೆ ಬರ್ತಾರೆ. ಎಂಇಎಸ್ ನವರು ನವೆಂಬರ್ 1ನೇ ತಾರೀಕು ಕರಾಳ ದಿನವನ್ನ ಆಚರಣೆ ಮಾಡ್ತಾರೆ. ಅಥವಾ ನಮ್ಮ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯನ್ನು ಇಡ್ಲಿಕ್ಕೆ ಹೋದ್ರೆ ತೊಂದರೆ ಮಾಡ್ತಾರೆ. ಅಥವಾ ಮಹಾರಾಷ್ಟ್ರದ ಸಚಿವರನ್ನ ಬೆಳಗಾವಿ ನಮ್ಮ ನೆಲಕ್ಕೆ ಕರೆಸಿ ನಮ್ಮ ಪ್ರದೇಶಗಳು ಅವರಿಗೆ ಸೇರಿದ್ದನ್ನುವಂತ ಹೇಳಿಕೆಗಳನ್ನು ಕೊಡಿಸ್ತಾರೆ. ಇದರ ವಿರುದ್ಧ ನಮ್ದು ತೀವ್ರವಾದಂತಹ ಹೋರಾಟ ಇದೆ. ನಾವು ಅನೇಕ ಸಂದರ್ಭದಲ್ಲಿ ಎಂಇಎಸ್ ಅನ್ನ ನಿಷೇಧ ಮಾಡಿ ಅನ್ನುವಂತ ಮನವಿಯನ್ನ ಕೊಟ್ಟಿದೀವಿ. ಅಥವಾ ರಾಜ್ಯೋತ್ಸವದಿನ ಕಬ್ಬಾಟ ಪ್ರದರ್ಶನ ಮಾಡಿದವ್ರನ್ನ ಜೈಲಿನ ಹಿಂದ್ಗಡೆ ತಳ್ಳಿ ಅನ್ನುವಂತ ಮಾತನ್ನು ಹೇಳಿದೀವಿ. ಆದ್ರೆ ಅದು ಯಾವುದೂ ಕೆಲಸವನ್ನ ಮಾಡದೆ ಅವರಿಗೆ ನಮ್ಮ ಸರ್ಕಾರ ಬೆಂಬಲವನ್ನ ಕೊಡೋದು ನೋಡಿದ್ರೆ ಇದು ತುಂಬಾ ನಮ್ಗೆ ನೋವಾಗುತ್ತೆ. ನಮ್ಗೆ ಮರಾಠಿಗರ ಬಗ್ಗೆ ದ್ವೇಷ ಇಲ್ಲ. ನಮ್ಮ ನಡುವೆ ಅನೇಕ ಮರಾಠಿಗರು ಅಣ್ಣ ತಮ್ಮಂದಿರ್ತಾರ. ನಮ್ಮ ಜೊತೆಯಲ್ಲಿ ಕನ್ನಡದ ಹೋರಾಟದಲ್ಲೂ ಇದ್ದಾರೆ. ಅದ್ರಲ್ಲಿ ಯಾರಿಗೆ ಕೊಡ್ತೀರಾ? ನೀವು ಮಾಡಬೇಕಂತ ಅಭಿವೃದ್ಧಿ ಪ್ರಾಧಿಕಾರ ಮಾಡಬೇಕೆ ಅಂತಿದ್ರೆ ರೈತರ ಅಭಿವೃದ್ಧಿ ಪ್ರಾಧಿಕಾರ ಮಾಡಿ, ಅಥವಾ ಬೀದಿ ವ್ಯಾಪಾರಿಗಳದ್ ಮಾಡಿ, ಅಥವಾ ಕನ್ನಡದ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ಪ್ರಾಧಿಕಾರವನ್ನ ರಚನೆ ಮಾಡಿ ಅನ್ನುವಂಥದ್ದು ನಮ್ಮ ಸಲಹೆ. ಓಕೆ.